ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇದೀಗ ಈಶ್ವರಪ್ಪನವರು ಯಾವ ಪಕ್ಷವನ್ನ ಸೇರ್ತಾರೆ ಅನ್ನುವಂತಹ ಪ್ರಶ್ನೆ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು. ಯಾಕೆ ಅಂತ ಅಂದ್ರೆ, ಸಾಕಷ್ಟು ಬಾರಿ ಮಾಜಿ ಉಪಮುಖ್ಯಮಂತ್ರಿ ಆಗಿದ್ದಾಗ ಈಶ್ವರಪ್ಪನವರು ಸಾಕಷ್ಟು ರೀತಿಯ ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಬಿಜೆಪಿಯನ್ನ ತೊರೆದು ಬೇರೆ ಯಾವುದೇ ರಾಜಕೀಯ ಪಕ್ಷವನ್ನ ಸೇರೋದಿಲ್ಲ ಅಂತ ಮಾಜಿ ಉಪಮುಖ್ಯಮಂತ್ರಿ ಆದಂತಹ KS ಈಶ್ವರಪ್ಪ ಅವರು ಇದೀಗ ಸ್ಪಷ್ಟವನ್ನ ಪಡಿಸಿದ್ದಾರೆ. ತಮ್ಮನ್ನ ಮತ್ತೆ ಬಿಜೆಪಿಗೆ ಕರೆತರುವಂತಹ ನಿಟ್ಟಿನಲ್ಲಿ ಮಾತುಕತೆಗಳು ನಡೀತಾ ಇವೆ ಎಂಬುವಂತಹ ಮಾಹಿತಿಯನ್ನ ಇದೀಗ ಬಹಿರಂಗವಾಗಿ ಹೇಳ್ಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಶಿವಮೊಗ್ಗದಲ್ಲಿ ನಡೆದಂತಹ ಒಂದಷ್ಟು ಕಾರ್ಯಕ್ರಮದಲ್ಲಿ ಇದೀಗ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಈಶ್ವರಪ್ಪನವರು ಬಿಜೆಪಿ ತಮ್ಮ ಪಾಲಿಗೆ ಮಾತೃಪಕ್ಷವಾಗಿದ್ದು ಪಕ್ಷಕ್ಕೆ ಮರಳುವಂತಹ ಸಾಧ್ಯತೆಗಳನ್ನ ತಳ್ಳಿ ಹಾಕಿಲ್ಲ. ಆದರೆ ಪಕ್ಷದೊಳಗಿನ ಕೆಲ ಗೊಂದಲಗಳು ಇದೀಗ ನಿವಾರಣೆ ಆಗಬೇಕು ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಸಂಘಟನೆಯಲ್ಲಿ ಅಗತ್ಯ ಬದಲಾವಣೆಗಳು ಸಹ ನಡೆದ್ರೆ ಬಿಜೆಪಿಗೆ ಮರಳುವಂತಹ ಬಗ್ಗೆ ಇದೀಗ ನಿರ್ಧಾರವನ್ನ ಕೈಗೊಳ್ತೀನಿ ಅಂತ ಇದೀಗ ಹೇಳ್ಕೊಂಡಿರುವಂತದ್ದು. ಇನ್ನು ಬಿಜೆಪಿಯ ಮುಂದೆ ಕೆಲವು ವಿಚಾರಗಳನ್ನ ಪ್ರಸ್ತಾಪಿಸ್ತಾ ಇದ್ದಾನೆ. ಆದ್ರೆ ಅವುಗಳನ್ನ ಷರತ್ತುಗಳಿಲ್ಲದೆ ಪರಿಗಣಿಸಬಾರದು. ಪಕ್ಷ ಬಲಪಡಿಸುವಂತಹ ದೃಷ್ಟಿಯಿಂದ ಕೆಲವು ಬದಲಾವಣೆಗಳು ಇಲ್ಲಿ ಅಗತ್ಯವಿದ್ದು ಅವು ಜಾರಿಗೆ ಬಂದ್ರೆ ಬಿಜೆಪಿಗೆ ಅನುಕೂಲವಾಗಲಿದೆ ಅಂತ ಇದೀಗ ಈಶ್ವರಪ್ಪನವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದೇ ವೇಳೆ ರಾಜ್ಯ ಕಾಂಗ್ರೆಸ್ನ ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾತನಾಡಿದಂತಹ ಅವರು ಕಾಂಗ್ರೆಸ್ನಲ್ಲಿ ಆತಂಕ ಮತ್ತೆ ಅದೇ ರೀತಿಯಾಗಿ ಕಾಂಗ್ರೆಸ್ನಲ್ಲಿರುವಂತಹ ಆಂತರಿಕ ಅಸಮಾಧಾನ ತೀವ್ರಗೊಂಡಿರುವಂತದ್ದು ಅಂತ ಇದೀಗ ಆರೋಪವನ್ನ ಮಾಡಿದ್ದಾರೆ. ಯಾಕೆ ಅಂತ ಅಂದ್ರೆ, ಸಚಿವ ಸಂಪುಟದಲ್ಲಿ ಸ್ಥಾನ ಪಡೆಯೋದಕ್ಕೆ ಸಾಧ್ಯವಾಗದ ಹಲವು ಶಾಸಕರಲ್ಲಿ ಇದೀಗ ಇಂದಿಗೂ ಸಹ ಅಸಮಾಧಾನವಿದೆ. ಅವರ ಬೆಂಬಲಿಗರಿಂದಲೇ ಸರ್ಕಾರದ ವಿರುದ್ಧ ಘೋಷಣೆಗಳು ಕೇಳಿ ಬರ್ತಾ ಇವೆ ಅಂತ ಇದೀಗ ಹೇಳ್ಕೊಂಡಿರುವಂತದ್ದು. ಇನ್ನು ಸಿಎಂ DK ಶಿವಕುಮಾರ್ ಅವರು ಸಹ ಕೆಲವು ಶಾಸಕರಿಗೆ ಸಚಿವ ಸ್ಥಾನವನ್ನ ನೀಡುವಂತಹ ಭರವಸೆಯನ್ನ ನೀಡಿದ್ರು. ಆದ್ರೆ ಸಂಪುಟ ವಿಸ್ತರಣೆಯ ಬಳಿಕ ಇದೀಗ ನಿರೀಕ್ಷೆ ಈಡೇರದ ಕಾರಣ ಅಸಮಾಧಾನ ಬಹಳ ದೊಡ್ಡ ಮಟ್ಟದಲ್ಲಿರುವಂಥದ್ದು. ಅದೇ ರೀತಿಯಾಗಿ ಬಹಳ ಬೇರೆ ರೀತಿಯಲ್ಲಿ ಅಸಮಾಧಾನ ಇದೀಗ ಬಹಿರಂಗವಾಗಿದೆ ಅಂತ ಇದೀಗ ಈಶ್ವರಪ್ಪನವರು ಹೇಳ್ಕೊಂಡಿದ್ದಾರೆ. ಇನ್ನು ಸಚಿವ ಸ್ಥಾನ ವಂಚಿತ ಶಾಸಕ ಅದೇ ಗೋಪಾಲ್ ಕೃಷ್ಣ ಅವರು ತಮ್ಮನ್ನ ಸಂಪುಟಕ್ಕೆ ಸೇರಿಸದಿರುವುದಕ್ಕೆ ರಾಹುಲ್ ಗಾಂಧಿ ಕಾರಣ ಅಂತ ಹೇಳಿರೋದು ಇಲ್ಲ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಗಳಿಗೆ ಮತ್ತೊಂದು ಉದಾಹರಣೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ, 1885ರಲ್ಲಿ ರಾಷ್ಟ್ರಭಕ್ತರ ಸಹಭಾಗಿತ್ವದಲ್ಲಿ ರೂಪುಗೊಂಡಂತಹ ಕಾಂಗ್ರೆಸ್ ಇಂದು ಅಧಿಕಾರದ ರಾಜಕಾರಣಕ್ಕಾಗಿ ತನ್ನ ಮೂಲ ಆಶಯಗಳಿಂದ ದೂರ ಸರಿದಿದೆ ಅಂತ ಇದೀಗ ಈಶ್ವರಪ್ಪನವರು ಟೀಕಿಸ್ತಾ ಇದ್ದಾರೆ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಜನಹಿತಕ್ಕಿಂತ ವೈಯಕ್ತಿಕ ರಾಜಕೀಯ ಹಿತಾಸಕ್ತಿಗಳೇ ಮೇಲ್ಗೈಯನ್ನ ಸಾಧಿಸ್ತಾ ಇದೆ ಅಂತ ಒಂದಷ್ಟು ಆರೋಪವನ್ನ ಮಾಡಿರುವಂತದ್ದು. ಅದೇ ರೀತಿಯಾಗಿ ರಾಜ್ಯದಲ್ಲಿ ಒಂದೆಡೆ ಅತಿವೃಷ್ಟಿ, ಮತ್ತೊಂದೆಡೆ ಅನಾವೃಷ್ಟಿಯಿಂದ ಜನರು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ರೈತರು ಮತ್ತು ಸಾಮಾನ್ಯ ಜನರ ಸಮಸ್ಯೆಗಳು ಬಹಳ ಗಂಭೀರವಾಗಿದ್ರು ಸಹ ಅವುಗಳತ್ತ ಸರ್ಕಾರ ಸೂಕ್ತವಾದಂತಹ ಗಮನವನ್ನ ಹರಿಸ್ತಾ ಇಲ್ಲ ಅಂತ ಇದೀಗ ಈಶ್ವರಪ್ಪನವರು ಪ್ರತಿಯೊಂದು ವಿಚಾರಕ್ಕೂ ಸಹ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಅನ್ನ ಟೀಕಿಸಿ ಒಂದಷ್ಟು ಮಾತುಗಳನ್ನ ಆಡಿದ್ದಾರೆ. ಯಾವ ರೀತಿ ಅಂತಂದ್ರೆ, 1885ರಲ್ಲಿ ಒಂದಷ್ಟು ರೂಪುರೇಷೆಗಳಿವೆ. ಯಾವ ರೀತಿ ಅಂತ ಅಂದ್ರೆ, ಅದರದೇ ಆದಂತಹ ಒಂದಷ್ಟು ಕಾರಣಗಳಿದ್ವು. ಒಂದಷ್ಟು ಸಹಭಾಗಿತ್ವದಲ್ಲಿ ಒಂದಷ್ಟು ಕಾಂಗ್ರೆಸ್ ಅನ್ನ ರೂಪುಗೊಂಡಿತ್ತು. ಆದರೆ ಈ ಅಧಿಕಾರದಲ್ಲಿ ಇರುವಂತಹ ರಾಜಕಾರಣ ತಮ್ಮ ಮೂಲ ಆಶಯಗಳೇನಿದ್ವು, ತಮ್ಮ ಮೂಲ ನಿಯಮಗಳೇನಿದ್ವಲ್ವಾ, ಅವೆಲ್ಲವನ್ನು ಸಹ ಸೈಡಿಗಿಟ್ಟು ಬೇರೆ ರೀತಿಯಲ್ಲೇ ರಾಜಕೀಯವನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ ಕಾಂಗ್ರೆಸ್ ರಾಜಕೀಯ ಅಂತ ಹೇಳ್ಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಎಲ್ಲಾ ವಿಚಾರವನ್ನ ಇಟ್ಕೊಂಡು ಇದೀಗ ಈಶ್ವರಪ್ಪನವರು ಮಾತಾಡಿದ್ದಾರೆ. ಒಟ್ಟಾರೆಯಾಗಿ ಬಿಜೆಪಿಯನ್ನ ಮತ್ತೆ ಈಶ್ವರಪ್ಪನವರು ಸೇರ್ತಾರಾ, ಬಿಜೆಪಿಯವರು ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸ್ತಾರಾ, ಇವೆಲ್ಲವನ್ನು ಸಹ ಒಂದ್ ಕಡೆ ಕಾದ್ ನೋಡ್ಬೇಕಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.